ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಹಾಗೆ ಚಾರು ಇಬ್ಬರು ಕೂಡ ಜಾನಕಿ ಅಮ್ಮನ ಬಿಡಿಸ್ಕೊಂಡು ಹೋಗಬೇಕು, ಹಾಗೆ ನವದೀಪ್ ಮತ್ತು ಮಾನ್ಯದಾಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಅವರು ಇರೋ ಜಾಗಕ್ಕೆ ವಿವೇಕನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ನಿಜವಾಗ್ಲೂ ಅಲ್ಲಿ ರಾಮಾಚಾರಿ ಚಾರುನೇ ಟ್ರ್ಯಾಪ್ ಆಗಿದ್ದಾರೆ. ಅದ ಕಡೆ ರುಕ್ಕು ಬದಲಾಗಿದ್ದಾರೆ. ಮಾನ್ಯತಾ ಹಾಗೆ ನವದೀಪ್ಗೆ ಚೊಳ್ಳೆ ಹಣ್ಣನ್ನು ತಂದಿಸಿದ್ದಾರೆ. ಹಾಗಿದ್ರೆ ಏನಾಯಿತು ಏನು ಕತ್ತ? ಈ ಕಡೆ ರಾಘು ಝಾನ್ಸಿ ಇಬ್ಬರು ಕೂಡ ಸೇರ್ಕೊಂಡಿದ್ದೆ ರಾಮಾಚಾರಿ ಚಾರುನ ಕಾಪಾಡೇ ಬಿಟ್ರೆ ಏನಾಯಿತು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ವಿವೇಕನನ್ನು ಟ್ರ್ಯಾಪ್ ಮಾಡಿ ಲಾಕ್ ಮಾಡ್ತಾರೆ. ಬಟ್ ಈ ಒಂದು ವಿಷಯ ನವದೀಪ್ ಮತ್ತು ಮಾನ್ಯತಾಗೆ ಗೊತ್ತಾಗುತ್ತೆ. ವಿವೇಕನನ್ನು ಕರ್ಕೊಂಡು ಬರಬೇಕು ಅಂದರೂ ಕೂಡ ರಾಮಾಚಾರಿ ಚಾರು ಒಪ್ಕೊಳ್ಳೋದಿಲ್ಲ. ಆ ಒಂದು ಕ್ಷಣ ಇಲ್ಲಿ ಜಾನಕಿ ಅಮ್ಮನ ಕಿಡ್ನಾಪ್ ಮಾಡಿರೋ ವಿಷಯವನ್ನು ತಿಳಿಸಿದಾಗ ನಿಜವಾಗ್ಲೂ ಚಾರು ಮತ್ತು ಚಾರಿ ಸೋಲ್ಬೇಕಾಗುತ್ತೆ. ವಿವೇಕನ್ನ ಅವ್ರ ಜೊತೆ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದರ ನಡುವೆ ಇಲ್ಲಿ ರಾಘವ್ಗೆ ಇಲ್ಲಿ ಏನೋ ಆಗ್ತದೆ, ರಾಮಾಚಾರಿ ಬದುಕಲಿ ಅನ್ನೋ ವಿಷಯ ಗೊತ್ತಾಗದೆ, ಹಾಗಾಗಿ ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆ ಅಂತ ಹೇಳಿ ಯೋಚನೆ ಮಾಡಿದ್ದೆ ಝಾನ್ಸಿಗೆ ಕಾಲ್ ಮಾಡಿ ಕರ್ಸ್ಕೋತಾರೆ. ಇಬ್ರು ಕೂಡ ಕೋರ್ಟ್ಗೆ ಹೋಗ್ಬೇಕಾಗಿರುತ್ತೆ. ಬಟ್ ಕೋರ್ಟ್ಗೆ ಹೋಗುವ ಬದಲು ರಾಮಾಚಾರಿ ಬದುಕಿನಲ್ಲಿ ಇರ್ತಕ್ಕಂಥ ಸಂಕಷ್ಟವನ್ನು ದೂರ ಮಾಡುವುದಕ್ಕೆ ಇಬ್ರು ಕೂಡ ಒಂದಾಗಿ ಜೊತೆಯಾಗಿ ಚಾರಿ ಮುಂದೆ ಬಂದು ನಿಂತಿದ್ದಾರೆ. ಇತ್ತ ಕಡೆ ವಿವೇಕನನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ನಾವು ಕೂಡ ಬರ್ತೀವಿ ಅಂತ ಝಾನ್ಸಿ ಮತ್ತೆ ರಾಘು ಹೇಳಿದಾಗ ಬೇಡ ನೀವು ಹೊರಗಡೆನೇ ಇರಿ, ಆ ಮಾನ್ಯತಾ ಮತ್ತೆ ನವದೀಪ್ ಸಾಮಾನ್ಯದವ್ರಲ್ಲ, ಅವ್ರನ್ನ ನಂಬೋಕೆ ಹಾಕೋದಿಲ್ಲ. ಅದೇ ಕಾರಣಕ್ಕೆ ನಾವು ವಿವೇಕನನ್ನ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾಗೆ ಅಲ್ಲಿ ನಮ್ಮಮ್ಮನ್ನ ಬಿಡಿಸ್ಕೊಂಡು ಬರ್ತೀವಿ. ಒಂದು ಪಕ್ಷ ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತವಾಗ್ಲೂ ಹೊರಗಡೆ ಒಬ್ರು ಇರಬೇಕಾಗತ್ತೆ ನಮ್ಮ ಸಹಾಯಕ್ಕೆ. ಅದೇ ಕಾರಣಕ್ಕೆ ನೀವು ಹೊರಗಡೆ ಇರಿ, ನಮ್ಗೇನಾದರೂ ತೊಂದರೆ ಆಗ್ತದೆ ಅಂದ್ರೆ ನಾವು ಸ್ವಲ್ಪ ಜೋರಾಗಿ ಕಿರ್ಚ್ಕೋತೀವಿ, ಆಗ ನೀವು ಒಳಗಡೆ ಬನ್ನಿ ಅಂತ ರಾಮಾಚಾರಿ ಚಾರು ಇಬ್ರು ಕೂಡ ಝಾನ್ಸಿ ಮತ್ತೆ ರಾಘುಗೆ ತಿಳಿಸ್ತಾರೆ. ಆಗ ಝಾನ್ಸಿ ಹೌದು ನೀವು ಹೇಳ್ತಿರೋದು ಸರಿಯಾಗೇ ಇದೆ, ನೀವು ಆದಷ್ಟು ಬೇಗ ಒಳಗಡೆ ಹೋಗಿ ಜೊತೆಗೆ ಅಮ್ಮನ ಕರ್ಕೊಂಡು ಬನ್ನಿ, ಏನಾದರೂ ತೊಂದರೆ ಆಯಿತು ಅಂದರೆ ಜೋರಾಗಿ ಕಿರ್ಚ್ಕೊಡಿ, ನಾವು ಒಳಗಡೆ ಬರ್ತೀವಿ ಅಂತ ಕೂಡ ಝಾನ್ಸಿ ಹೇಳ್ತಾರೆ. ನಂತರ ವಿವೇಕನನ್ನ ಕರ್ಕೊಂಡು ರಾಮಾಚಾರಿ ಮತ್ತೆ ಚಾರು ಒಳಗಡೆ ಹೋಗಿದ್ದಾರೆ. ಅದಕ್ಕೂ ಮುನ್ನಾನೆ ಇಲ್ಲಿ ರುಕ್ಕು ತಪ್ಪಿಸ್ಕೊಂಡಿದ್ದೆ ಮಾನ್ಯತಾ ಇರೋ ಜಾಗಕ್ಕೆ ಬರ್ತಿದ್ದಾಗೆ ನಾವೆಲ್ಲ ಶತ್ರುಗಳು ಕೂಡ ಜೊತೆಯಾಗಿ ಒಂದೇ ಕಡೆ ಸೇರಿದ್ದೀವಿ, ಒಳ್ಳೆಯ ಸಮಯಕ್ಕೆ ಬಂದೆ ರುಕ್ಕು. ಈಗ ನನ್ನ ಮಗಳು ಆ ಕಿಟ್ಟಿ ಇಬ್ರು ಕೂಡ ಬರ್ತಿದ್ದಾರೆ. ಆ ಕಿಟ್ಟಿ ನಮ್ಮನ್ನ ನಂಬಿಸಿ ಟ್ರ್ಯಾಪ್ ಮಾಡಿದಾನೆ. ನಾನು ಮಗಳು ಅನ್ನೋ ಮೋಹನು ಕೂಡ ಬಿಟ್ಬಿಟ್ಟಿದ್ದೀನಿ, ನೀನು ಕೂಡ ಹಾಗೆ ಗಂಡ ಅನ್ನೋದನ್ನ ಬಿಟ್ಬಿಡು. ಇಲ್ಲಿರ ಕಿಟ್ಟಿ ಚಾರು ಇಬ್ಬರ ಕಥೆಯನ್ನ ಕೂಡ ಒಮ್ಮೆಲೆ ಮುಗಿಸ್ಬಿಡೋಣ ಅಂತ ಹೇಳಿ ಮಾನ್ಯತಾ ಹೇಳ್ತಿದ್ದಾರೆ. ಅಬ್ಬಬ್ಬ ಏನದು, ಇಷ್ಟು ದಿನ ಮಾನ್ಯತಾ ತನ್ನ ಮಗಳು ಅಂತ ಇದ್ದು ಇವತ್ತು ಮೊದಲನೇ ಬಾರಿ ತನ್ನ ಮಗಳ ಕಥೆಯನ್ನೇ ಮುಗಿಸುವುದಕ್ಕೆ ಮಾನ್ಯತಾ ಮುಂದಾಗಿದ್ದಾರೆ. ಇದೆಲ್ಲದರ ನಂತರ ರಾಮಾಚಾರಿ ಚಾರು ಇಬ್ರು ಕೂಡ ವಿವೇಕನನ್ನ ಕರ್ಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬರ್ತಿದ್ದಾಗ ಈ ಕಡೆ ನನ್ನ ಮಗನ ಬಿಡಿ ಅಂತ ನವದೀಪ್ ಹೇಳ್ತಿದ್ರೆ ಬಿಡೋಕ್ಕೂ ಮುನ್ನ ನನ್ನಮ್ಮನ್ನ ಕಳಿಸಿ ಅಂತ ಹೇಳ್ತಾರೆ. ಈ ಕಡೆ ನೀನು ಬಿಟ್ರೆ ಮಾತ್ರ ನಿಮ್ಮಮ್ಮ ನಿನ್ನ ಕೈಗೆ ಸಿಗೋದು ಅಂತ ತಿಳಿಸ್ತಿದ್ದಾಗೇನೆ ಇಲ್ಲಿ ವಿವೇಕನನ್ನ ಬಿಟ್ಬಿಡ್ತಾರೆ ಚಾರು. ಈ ಕಡೆ ವಿವೇಕ್ ಅಪ್ಪನ ಹತ್ರ ಹೋಗಿದ್ದೆ ಹಗ್ ಮಾಡ್ತಾರೆ. ನಂತರ ನೀವಿಬ್ರು ಕೂಡ ಸೇರ್ಕೊಂಡು ನಮಗೆ ಮಂಕ್ ಬೂದಿ ಹೆಚ್ಚಿದ್ರ, ನಮಗೆ ಮೋಸ ಮಾಡೋಕ್ಕೆ ಮುಂದಾದ್ರ ಅಂತ ನವದೀಪ್ ಮತ್ತೆ ಮಾನ್ಯತಾ ಕೇಳಿದಾಗ ನೀವು ಹಾಕೊಟ್ಟಿರೋ ದಾರಿಯಲ್ಲೇ ನಾವು ಕೂಡ ಬಂದದ್ದು, ನನ್ನ ಗಂಡನ್ನೇ ಮುಗಿಸೋಕೆ ಅಂತ ಮುಂದಾದೆ ಅಲ್ವಾ, ಅಂದಮೇಲೆ ನಿನ್ನನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಚಾರು ಹೇಳ್ತಿದ್ರೆ ನೀನು ಒಬ್ಬ ಮಗಳ, ಅಮ್ಮಂಗೆ ತೊಂದರೆ ಆಗ್ತದೆ ಅಂದಾಗ ತಲೆ ಕೆಡ್ಸ್ಕೊಳ್ಳಿಲ್ಲ, ಬರೋದಿಲ್ಲ ಏನಾದರೂ ಮಾಡ್ಕೋ ಅಂತ ಹೇಳ್ಬಿಟ್ಟೆ ನವದೀಪ್ಗೆ. ಆದರೆ ಅತ್ತೆ ಜಾನಕಿಗೆ ತೊಂದರೆ ಆಗಿದೆ ಅಂದ ತಕ್ಷಣ ಹೇಗೆ ಓಡ್ಕೊಂಡು ಬಂದಿದ್ಯಾ ನೋಡು ಅಂತ ಮಾನ್ಯತಾ ಹೇಳ್ತಿದ್ದಾರೆ. ಹೌದು, ಅವ್ರು ನನ್ನ ಅತ್ತೆಗಿಂತ ಅಮ್ಮನ ಸ್ಥಾನದಲ್ಲಿದ್ದಾರೆ, ನೀನೇನು ಮಾಡಿದ್ಯಾ ಮಗಳ ಬದುಕನ್ನೇ ಹಾಳು ಮಾಡೋಕೆ ನೋಡಿದ್ನೇನು ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಿದ್ದಾಗೆ ಮಾನ್ಯತಾ ಮತ್ತೆ ನವದೀಪ್ ಇಬ್ರು ಕೂಡ ಕೇಕೆ ಹಾಕ್ತಿದ್ದಾರೆ. ಮೊದಲು ನನ್ನ ಅತ್ತಿನ ಕಳಿಸಿ ಅಂದಾಗ ನಿಮ್ಮತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತ ಹೇಳಿ ಟಿವಿಲಿ ತೋರಿಸ್ತಾರೆ. ಟಿವಿಲಿ ನೋಡಿದ್ರೆ ನಿಜವಾಗ್ಲೂ ಚಾರು ಮತ್ತೆ ಚಾರಿ ಬೆಚ್ಚು ಬೀಳ್ತಿದ್ದಾರೆ. ಕೊನೆಗೂ ನಿಮ್ಮ ಕಂತ್ರಿ ಬುದ್ಧಿನ ತೋರಿಸ್ಬಿಟ್ರಲ್ಲ ಅಂತ ರಾಮಾಚಾರಿ ಚಾರು ಹೇಳ್ತಿದ್ರೆ, ನಿಜವಾಗ್ಲೂ ನೀವೇ ನಮಗಿಂತ ಖತರ್ನಾಕಾಗಿ ಇಷ್ಟೆಲ್ಲ ಮಾಡ್ತಿರ್ಬೇಕಿದ್ರೆ ನಾವು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಅಂತ ನವದೀಪ್ ಹೇಳ್ತಾರೆ. ನಂತರ ಟಿವಿ ಆಫ್ ಆಗುತ್ತೆ. ಅಂತ ಕಡೆ ಜಾನಕಿ ಅಮ್ಮ ಧೈರ್ಯವಾಗೇ ಇದ್ದಾರೆ. ಅಲ್ಲಿ ಕೂಡಾಕಿರ್ತಕ್ಕಂಥವ್ರು ಏನದು ನಾವು ಇಷ್ಟೆಲ್ಲ ತೊಂದರೆ ಕೊಡ್ತಿದ್ರು ಆರಾಮಾಗಿ ಇದ್ದೀರಲ್ಲ, ಏನು ಹೇಳಬೇಕು ನಿಮಗೆ, ಅಷ್ಟು ಓವರ್ ಕಾನ್ಫಿಡೆನ್ಸ್ ಅಂದಾಗ ನನ್ನ ಮಗ ರಾಮಾಚಾರಿ ನಿಜವಾಗ್ಲೂ ಬಂದೇ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ ಅನ್ನೋದು ನನಗೆ ಗೊತ್ತಿದೆ. ಜೊತೆಗೆ ನೀವು ಹುಷಾರಾಗಿ
ಆಗಿರಬೇಕು, ಯಾಕಂದರೆ ಅವ್ರು ಮಾಡಿದ ತಪ್ಪಿಗೆ ನೀವು ತಿನ್ನಬೇಕಾಗತ್ತೆ ನನ್ನ ಮಗನಿಂದ ಅನ್ನೋದೇ ನನಗೆ ಯೋಚನೆ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಮಾನ್ಯತಾ ನವದೀಪ್ ಮತ್ತು ಟಿ ವಿ ಆನ್ ಮಾಡ್ತಿದ್ದಾಗೆ ಜಾನಕಿ ಅಮ್ಮ ರಾಮಾಚಾರಿ ಚಾರು ಇವ್ರು ಏನೇ ಹೇಳಿದ್ರು ಹೆದರ್ಕೋಬೇಡಿ, ನನಗೆ ಏನು ಬೇಕಿದ್ರು ಆಗಲಿ, ಆದರೆ ಅವ್ರಿಗಂತೂ ಶಿಕ್ಷೆ ಕೊಡಿಸ್ದೇ ಇರಬೇಡಿ, ಅವ್ರಿಗೆ ಶಿಕ್ಷೆ ಕೊಡಿಸಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ರುಕ್ಕು ಅಲ್ಲಿಂದ ಹೆದರ್ಕೊಂಡು ಹೊರಗಡೆ ಹೋಗಿ ಬರ್ತಾಳೆ. ಇತ್ತ ಕಡೆ ರಾಘು ಮತ್ತು ಜಾನ್ಸಿ ಏನಿದು ಹೋಗಿ ತುಂಬ ಹೊತ್ತಾಯ್ತಲ್ಲ, ಆದರೂ ಕೂಡ ಇನ್ನು ಯಾರೂ ಕೂಡ ಹೊರಗಡೆ ಬರಲಿಲ್ಲ. ಇಷ್ಟೊತ್ತು ಆಲ್ರೆಡಿ ವಿವೇಕನ್ನು ಕೊಟ್ಟು ಜಾನಕಿ ಅಮ್ಮನ ಹೊರಗಡೆ ಕರ್ಕೊಂಡು ಬರಬೇಕಿತ್ತು, ನನಗೆ ಯಾಕೋ ಏನೋ ಆಗಿದೆ ಅಂತ ಅನ್ನಿಸ್ತದೆ ಅಂತಾನೆ ಇಲ್ಲಿ ರಾಘು ಜಾನ್ಸಿ ಮಾತನಾಡ್ಕೋತಾರೆ. ಒಳಗೆ ಹೋಗೋಣ ಅಂತಿರುವಷ್ಟರಲ್ಲಿ ಅಲ್ಲಿಗೆ ರುಕ್ಕು ಬರ್ತಾಳೆ. ರುಕ್ಕು ಬರ್ತಿದ್ದಾಗೆ ಅಲ್ಲಿ ರಾಮಾಚಾರಿ ಮತ್ತು ಚಾರುನ ಲಾಕ್ ಮಾಡಿದ್ದಾರೆ. ಜಾನಕಿ ಅತ್ತೆನ ಅವರು ಬಂಧಿಸಿದ್ದಾರೆ ಅಂದಾಗ ನಿನ್ನ ಮಾತನ್ನು ನಂಬೇಕಾ ನಾವು, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಜಾನ್ಸಿ ಮತ್ತು ರಾಘು ಹೇಳಿದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನಿಂದ ತಪ್ಪಾಗಿದೆ, ನಾನು ಮಾಡಿರೋ ತಪ್ಪು ನನಗೆ ಅರಿವಾಗಿದೆ, ನಮ್ಮ ಅತ್ತೆನ ಕಾಪಾಡಬೇಕು. ಅತ್ತೆನ ಇಟ್ಕೊಂಡು ರಾಮಾಚಾರಿಗೆ ಹೊಡಿತಿದ್ದಾರೆ, ಚಾರುನ ಲಾಕ್ ಮಾಡಿದ್ದಾರೆ, ದಯವಿಟ್ಟು ಬಂದು ಅತ್ತೆಯನ್ನು ಕಾಪಾಡಿ ಅಂತ ಹೇಳಿದಾಗ ರಾಘು ಮತ್ತು ಜಾನ್ಸಿ ಆಕೆಯ ಮಾತನ್ನು ನಂಬಿದವಳೆ ತೋರಿಸ್ತಿರೋ ಜಾಗಕ್ಕೆ ಹೋಗ್ತಿದ್ದಾರೆ. ಕಡೆ ರಾಘು ಆಗಲಿ ಜಾನ್ಸಿ ಆಗಲಿ ಕಾಲ್ ಪಿಕ್ ಮಾಡ್ತಿಲ್ಲ. ಇದರಿಂದ ಪಲ್ಲವಿ ಕೆಂಡಾಮಂಡಲ ಆಗಿದ್ದಾಳೆ. ಇಷ್ಟೊತ್ತಿಗೆ ಕೋರ್ಟ್ಗೆ ಹೋಗಬೇಕಿತ್ತು, ಇಬ್ಬರು ಕೂಡ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಏನು ಅರ್ಥ ಅಂತ ಕೋಪದಿಂದ ಫೋನ್ನೇ ಎತ್ತಾಕೋಕೆ ಬಿಸಾಡೋಕೆ ಮುಂದಾದಾಗ ಅಮ್ಮ ಮಂಜುಳಮ್ಮ ಬಂದದ್ದೇ ಏನು ಫೋನ್ನ ಎಸಿದ್ರೆ ಅವರಿಬ್ಬರು ಕಾಲ್ ರಿಸೀವ್ ಮಾಡಿಬಿಡ್ತಾರೆ, ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತಿದ್ದಾರೆ. ಈ ಕಡೆ ದೊಡ್ಡ ಮಾವ ಅಂತೂ ನನಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಇಬ್ಬರು ಕೂಡ ನಮಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿ ಓಡೋಗಿದ್ದಾರೆ ಅಂತ ಹೇಳಿ ದೊಡ್ಡ ಮಾವ ಹೇಳ್ತಿದ್ದಾಗೆ ಪಲ್ಲವಿ ರೆಬೆಲ್ ಆಗ್ತದಾಳೆ. ಇಲ್ಲ ಆ ರೀತಿ ಆಗಬಾರ್ದು ಅಂದಾಗ ತುಂಬ ಬಾರಿ ಇದೇ ರೀತಿ ಅವ್ರು ನಮಗೆ ಮಾಡಿದಾರಲ್ವ ಬೆನ್ನಿಂದ ಅಂತ ದೊಡ್ಡ ಮಾವ ಹೇಳ್ತಿದ್ದಾರೆ. ಇಲ್ಲಿ ಪಲ್ಲವಿ ಕೂಡ ಟೆನ್ಷನಲ್ಲಿದ್ದಾರೆ. ಅದ ಕಡೆ ರಾಮಾಚಾರಿ ಚಾರು ಇಬ್ಬರು ಕೂಡ ಅತ್ತೆನ ನೋಡಿದೆ ಕಂಗಾಲ ಆಗ್ತಿದ್ದಾರೆ. ಇಲ್ಲಿ ಅತ್ತೆ ಮಾತ್ರ ನನ್ನ ಮಗ ರಾಮಾಚಾರಿನ ನೀವೇನು ಮಾಡ್ಕೊಳಕ್ಕಾಗಲ್ಲ ಅಂದಾಗ ಇವನು ರಾಮಾಚಾರಿ ಅಲ್ಲ ಕಿಟ್ಟಿ ಅಂತ ನವದೀಪ್ ಮಾನ್ಯತಾ ಹೇಳಿದ್ರೆ, ಯಾರು ಹೇಳಿದ್ದು, ನೀವು ನನ್ನ ಮಗನ ಟಚ್ ಮಾಡೋಕ್ಕೂ ಆಗೋದಿಲ್ಲ, ಅವನು ರಾಮಾಚಾರಿ, ನೀವು ಮೋಸ ಮಾಡಿ ವಂಚಿಸಿ ಸಾಯಿಸಿದ್ದು ನನ್ನ ಮಗ ಕಿಟ್ಟಿನ ಅಂತ ಜಾನಕಿ ಅಮ್ಮ ಹೇಳ್ತಿದ್ದಾಗ ಮಾನ್ಯತಾ ಮತ್ತೆ ನವದೀಪ್ಗೆ ಶಾಕ್ ಆಗುತ್ತೆ. ಕೊನೆಗೂ ಇಷ್ಟೆಲ್ಲ ಆಟ ಆಡಿದ್ದೀರಾ ನಮ್ಮ ಬೆನ್ನ ಹಿಂದೆ, ಅಂದಮೇಲೆ ನಾವು ಸುಮ್ಮನೆ ಬಿಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾಗೆ ರಾಮಾಚಾರಿ ಮುಂದೆ ಬರ್ತಿದ್ದಾಗೆ ರೌಡಿಗಳು ರಾಮಾಚಾರಿ ತಲೆಗೆ ಹೊಡೆದೇ ಬಿಡ್ತಾರೆ. ಹೊಡಿತಿದ್ದಾಗೆ ರಾಮಾಚಾರಿ ಪ್ರಜ್ಞೆ ತಪ್ಪದ. ಇತ್ತ ಕಡೆ ಚಾರು ರಾಮಾಚಾರಿಯನ್ನ ಎಚ್ಚರಪಡಿಸೋಕೆ ಟ್ರೈ ಮಾಡ್ತಿದ್ದಾಳೆ, ಬಟ್ ರಾಮಾಚಾರಿ ಎಚ್ಚರ ಆಗುವುದಿಲ್ಲ. ತದನಂತರ ಕಟ್ ಹಾಕ್ತಿದ್ದಾಗೆ ರಾಮಾಚಾರಿಗೆ ಎಚ್ಚರ ಆಗತ್ತೆ. ಅಲ್ಲಿ ಜಾನಕಿ ಅಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲಿ ಚಾರು ರಾಮಾಚಾರಿಗೆ ಹೊಡಿಲೇಬೇಕು ಅಂತ ನವದೀಪ್ ಹೇಳ್ತಿದ್ದಾರೆ. ಇಲ್ಲ ಸಾಧ್ಯ ಇಲ್ಲ ಅಂತ ಚಾರು ಹೇಳಿದ್ರೆ, ನೀನು ಹೊಡಿದೇ ಇದ್ರೆ ಅಲ್ಲಿ ನಿಮ್ಮ ಅತ್ತೆಗೆ ಬೀಳ್ತವೆ ಅಂತ ಹೇಳ್ತಿದ್ದಾಗೆ ಅತ್ತೆಗೋಸ್ಕರ ಗಂಡನ್ಗೆ ಚಾವಟಿ ಏಟನ್ನ ಬೀಸ್ತಿದ್ದಾಳೆ ಚಾರು. ಜೊತೆಗೆ ಇತ್ತ ಕಡೆ ರಾಘು ಮತ್ತೆ ಜಾನ್ಸಿ ಇಬ್ರು ಕೂಡ ಜಾನಕಿ ಅಮ್ಮ ಇರುವ ಜಾಗಕ್ಕೆ ಹೋಗಿದ್ದಾರೆ. ರುಕ್ಕುನಿ ಅವರನ್ನ ಕರ್ಕೊಂಡು ಹೋಗಿದ್ದಾಳೆ. ಎಲ್ಲರ ಮೇಲೂ ರೌಡಿಗಳ ಮೇಲೆ ಅಬ್ಬರಿಸಿ ಬೊಬ್ಬರಿಯೋದ್ರ ಜೊತೆಗೆ ಇಲ್ಲಿ ಜಾನಕಿ ಅಮ್ಮನ ಬಿಡುಗಡೆ ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತಿದ್ದಾಗೆ ಇಲ್ಲಿ ರಾಮಾಚಾರಿ ತನ್ನ ಹವಾನ ಶುರು ಮಾಡ್ಕೊಂಡಿದ್ದ ನವದೀಪ್ ಮಾನ್ಯತಾಗೆ ಬೆಂಡತ್ತಿ ಬೆವರಿಳಿಸೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ